ಮಂಗಳೂರಿನಲ್ಲಿ ಮಳೆಗೆ ಮತ್ತೆ ಭೂಕುಸಿತವಾಗಿರುವಂತಹ ವರದಿ ಬರ್ತಾ ಇದೆ. ಮಳೆಗೆ ಗುಡ್ಡ ಕುಸಿದು 4 ಮನೆಗಳಿಗೆ ಹಾನಿಯಾಗಿರುವಂತಹ ವರದಿ ಇದು. ಮಂಗಳೂರು ಹೊರವಲಯದ ಕಣ್ಣೂರಲ್ಲಿ ಘಟನೆಯಾಗಿದೆ. ಮನೆಯಲ್ಲಿನ ನಿವಾಸಿಗಳು ಅದೃಷ್ಟ ಅಪಾಯದಿಂದ ಪಾರಾಗಿದ್ದಾರೆ, ಯಾರಿಗೂ ಏನೂ ಆಗಿಲ್ಲ. ಬಟ್ 4 ಮನೆಗಳಿಗೆ ಹಾನಿಯಾಗಿರುವಂಥದ್ದು ಮಂಗಳೂರಿನ ಕಣ್ಣೂರಿನಲ್ಲಿ, ಮಂಗಳೂರು ಹೊರವಲಯದಲ್ಲಿರುವಂತಹ ಕಣ್ಣೂರಲ್ಲಿ ಆಗಿರುವಂತಹ ಘಟನೆ. ದೃಶ್ಯವನ್ನ ನೋಡ್ತಾ ಇದ್ದೀರಾ, 4 ಮನೆಗಳಿಗೆ ಹಾನಿಯಾಗಿದೆ. ಭೂಕುಸಿತ ಆಗಿರುವಂಥ ಸಮಸ್ಯೆಯಿಂದಾಗಿ ಈಗ ಅಲ್ಲಿ ಮನೆಗಳಿಗೆಲ್ಲ ಹಾನಿ ಆಗ್ತಾ ಇದೆ. ಒಟ್ಟು 4 ಮನೆಗಳಂತೆ. ಏನು ಮಾಡೋಕ್ಕಾಗತ್ತೆ, ಈಗ ಪರಿಸ್ಥಿತಿ ಹಂಗಾಗ್ಬಿಟ್ಟಿದೆ. ಈಗ ಮಂಗಳೂರಿನಲ್ಲಿ ಮುಂದುವರಿದ ಮಳೆಯಿಂದಾಗಿ ಸಾಕಷ್ಟು ಕಡೆಗಳಲ್ಲಿ ಅವಾಂತರವು ಮುಂದುವರೆದಿದೆ. ಮಂಗಳೂರಿನ ಹೊರವಲಯದ ಕಣ್ಣೂರಿನ SH ನಗರದಲ್ಲಿ ಒಂದು ಅವಾಂತರ ಆಗಿದೆ. ನಾವು ಗಮನಿಸಬಹುದು ದೃಶ್ಯದಲ್ಲಿ. ಇದು ಈ SH ನಗರದಲ್ಲಿರುವಂಥ ಒಂದು ಗುಡ್ಡದ ಮೇಲ್ಭಾಗದಿಂದ ಸಾಕಷ್ಟು ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿದೆ. ದೊಡ್ಡ ಪ್ರಮಾಣದ ಕುಸಿತ ಆಗಿದೆ. ಮೇಲ್ಭಾಗದಲ್ಲಿ ಸಾಕಷ್ಟು ನೀರು ಹರಿದು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ನೀವು ನೋಡ್ಬೋದು, ನಿರಂತರವಾಗಿ ನೀರು ಹರಿದು ಬರ್ತಾ ಇದೆ. ಜಲಪಾತದ ರೀತಿಯಲ್ಲಿ ಮೇಲ್ಭಾಗದಿಂದ ನೀರು ಹರಿದು ಬರ್ತಾ ಇದೆ. ಮಳೆಯ ಪ್ರಮಾಣ ಎಷ್ಟು ಹೆಚ್ಚಾಗಿದೆ ಅಷ್ಟರಲ್ಲೂ ನೀರು ಹರಿದು ಬರ್ತಾ ಇತ್ತು. ಹೀಗಾಗಿ ಸಡಿಲಗೊಂಡಿರುವಂಥ ಈ ಗುಡ್ಡ ಏನಿದೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಇದರ ಜೊತೆಗೆ ಮಣ್ಣಿನ ಜೊತೆಗೆ ಮರವೂ ಕುಸಿದು ಬಿದ್ದಿದೆ. ಹಾಗಾಗಿ ಕೆಳಭಾಗದಲ್ಲಿದ್ದಂಥ 4 ಮನೆಗೆ ಭಾಳಷ್ಟು ದೊಡ್ಡ ಮಟ್ಟದ ಆತಂಕ ಸೃಷ್ಟಿಯಾಗಿದೆ. ನೀವು ಒಂದು ಮನೆಯನ್ನು ಗಮನಿಸ್ಬೋದು, ಇದು ಮೈಮುನಾ ಅನ್ನುವಂಥವರಿಗೆ ಸೇರಿದ ಮನೆ. ಈ ಮನೆಗೆ ಸಂಪೂರ್ಣವಾಗಿ ಮರ ಬಿದ್ದಿದೆ, ಜೊತೆಗೆ ಮರದ ಜೊತೆಗೆ ಅಲ್ಲಿದ್ದಂಥ ಮಣ್ಣು ಬಿದ್ದಿರುವಂಥದ್ದು ದೊಡ್ಡ ಪ್ರಮಾಣದಲ್ಲಿ. ಅದರ ಜೊತೆಗೆ ಈ ಭಾಗದಲ್ಲಿ ನೀವು ಗಮನಿಸ್ಬೋದು, ಈ ಮನೆಗೂ ಸಾಕಷ್ಟು ಆತಂಕ ಇದೆ. ಇಲ್ಲಿಗೆ ಮಣ್ಣು ಸಂಪೂರ್ಣವಾಗಿ ಬಂದು ಬಿದ್ದಿದೆ. ಈ ಮನೆ ನಿರ್ಮಾಣ ಹಂತದಲ್ಲಿದ್ದಂಥ ಮನೆ, ಇದರ ಮೇಲೇ ಬಿದ್ದಿರುವಂಥದ್ದು. ಜೊತೆಗೆ ಆ ಭಾಗದಲ್ಲಿ ನೀವು ಗಮನಿಸ್ಬೋದು, ಅಲ್ಲೂ ಇರುವಂಥ ಮನೆ ಏನಿದೆ ಆ ಮನೆಯನ್ನು ಸಂಪೂರ್ಣವಾಗಿ ಅಲ್ಲಿಗೆ ಮಣ್ಣು, ಗುಡ್ಡದ ಮಣ್ಣು ಬಂದು ಸಂಪೂರ್ಣವಾಗಿ ಇಲ್ಲಿಗೆ ಬಂದು ಬಿದ್ದಿದೆ. ಹಾಗಾಗಿ ಆ ಮನೆಯವರಿಗೂ ಆತಂಕ ಇರುವಂಥದ್ದು. ಅದರಲ್ಲೂ ಸಂಪೂರ್ಣವಾಗಿ ಹಾನಿಯಾಗಿದ್ದಂಥ ಮೈಮುನರವರ ಮನೆಯನ್ನು ನೀವು ಗಮನಿಸುತ್ತಿದ್ದರೆ ಮೇಲ್ಭಾಗದಲ್ಲಿದ್ದಂಥ ಮಣ್ಣು ಸಂಪೂರ್ಣವಾಗಿ ಮನೆ ಮೇಲೆ ಬಿದ್ದಿದೆ. ಇದು ಹಂಚಿನ ಮನೆ. ಹಾಗಾಗಿ ಸಂಪೂರ್ಣವಾಗಿ ಬಿದ್ದಂಥ ಸಂದರ್ಭದಲ್ಲಿ ಅವರ ಅಡುಗೆ ಕೋಣೆ ಏನಿದೆ, ಅಡುಗೆ ಕೋಣೆಯಲ್ಲೂ ಸಂಪೂರ್ಣವಾಗಿ ಹಾನಿಯಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದಂಥ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಮನೆಯವರೆಲ್ಲರೂ ಕಾರ್ಯಕ್ರಮಕ್ಕಾಗಿ ಹೊರಗೆ ಹೋಗಿದ್ದರು. ಮಧ್ಯಾಹ್ನದ ವೇಳೆ ಆಗಿರುವಂಥ ಘಟನೆ ಇದು. ಆ ಸಂದರ್ಭದಲ್ಲಿ ಅವರು ಮನೆಯಲ್ಲಿ ಇರಲಿಲ್ಲ. ಹಾಗಾಗಿ ಯಾವುದೇ ರೀತಿಯಾದಂಥ ಅನಾಹುತ ಆಗಿಲ್ಲ. ಒಂದು ವೇಳೆ ಯಾರಾದರೂ ಮನೆಯಲ್ಲಿದ್ದರೆ ಅಡುಗೆ ಕೋಣೆಯಲ್ಲಿ ಸಂಪೂರ್ಣವಾಗಿ ಅವರು ಏನಾದರೂ ಇದ್ದಿದ್ದರೆ ಸಂಪೂರ್ಣ ಬಿದ್ದಂಥ ಸಂದರ್ಭದಲ್ಲಿ ಭಾಳಷ್ಟು ದೊಡ್ಡ ಮಟ್ಟದ ತೊಂದರೆ ಆಗ್ತಾಯಿತ್ತು. ನಾವು ಅಲ್ಲಿನ ಮನೆ, ಅಡುಗೆ ಮನೆ ಯಾವ ರೀತಿ ಮಣ್ಣು ಬಿದ್ದಿದೆ, ಯಾವ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ನಾವು ತೋರಿಸುವಂಥ ಪ್ರಯತ್ನ ಮಾಡ್ತೇವೆ. ಮೈಮುನ್ರವರ ಮನೆಯ ಹಿಂದಿನ ಭಾಗಕ್ಕೆ ಯಾವ ರೀತಿ ಬಿದ್ದಿದೆ ಅನ್ನುವಂಥದ್ದನ್ನು ಗಮನಿಸಿದ್ವಿ. ಇದರ ಮುಂಭಾಗ ಇವರ ಮನೆ ಈ ರೀತಿ ಇದೆ. ಮನೆಯ ಒಳಗಿನ ಭಾಗಕ್ಕೆ ಸಂಪೂರ್ಣವಾಗಿ ಮಣ್ಣು ಗುಡ್ಡದಿಂದ ಕುಸಿದು ಬಿದ್ದಿದೆ. ಹಾಗಾಗಿ ಸಂಪೂರ್ಣ ಮಣ್ಣು, ಅದರ ಜೊತೆಗೆ ನೀರು ಹರಿದು ಬರ್ತಾ ಇದೆ. ನೀವು ಮನೆಯ ಒಳಗೆ ಗಮನಿಸ್ಬೋದು, ಇದು ಅವರ ಮನೆಯ ಒಳಗಿನ ಭಾಗದಲ್ಲಿ ಯಾವ ರೀತಿ ನೀರು ಹರಿದು ಬರ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ನಿರಂತರವಾಗಿ ನೀರು ಹರಿದು ಬರ್ತಾ ಇದೆ. ಇದಕ್ಕೆ ಕಾರಣ ಆಗಿರುವಂಥದ್ದು ಹಿಂದಿನ ಭಾಗದಲ್ಲಿ ಅವರ ಮನೆಗೆ ಬಿದ್ದಿರುವಂಥ ಗುಡ್ಡದ ಮಣ್ಣು. ಈ ರೀತಿಯಾಗಿ ನೀವು ದೃಶ್ಯದಲ್ಲಿ ಗಮನಿಸ್ಬೋದು, ಮೇಲ್ಭಾಗದಲ್ಲಿ ಯಾವ ರೀತಿ ಮಣ್ಣು ಬಿದ್ದಿದೆಯೋ ಅದು ಸಂಪೂರ್ಣವಾಗಿ ಇವರ ಅಡುಗೆ ಕೋಣೆಗೆ ಈ ರೀತಿಯಾಗಿ ಮಣ್ಣು ಬಿದ್ದಿದೆ. ಹೀಗಾಗಿ ಅಡುಗೆ ಕೋಣೆಯ ಕಿಟಕಿ ಆಗಿರ್ಬೋದು, ಹಂಚು ಆಗಿರ್ಬೋದು, ಎಲ್ಲವೂ ದರಶಾಯಿ ಆಗಿದೆ, ಮಣ್ಣಿನ ಅಡಿಯಲ್ಲಿ ಬಿದ್ದಿದೆ. ಅವರ ಮನೆಯ ಅಡುಗೆ ಕೋಣೆಯನ್ನು ನೀವು ಗಮನಿಸ್ಬೋದು ಯಾವ ರೀತಿ ಇದೆ ಅನ್ನುವಂಥದ್ದು. ಅಕ್ಷರಶಃ ಅಲ್ಲಿದ್ದಂಥ ಎಲ್ಲ ಸಾಮಗ್ರಿಗಳು ನಾಶವಾಗಿರುವಂಥದ್ದು. ಅವರು ಒಂದು ವೇಳೆ ಯಾರಾದರೂ ಅಡುಗೆ ಕೋಣೆಯಲ್ಲಿ ಆ ಸಂದರ್ಭದಲ್ಲಿದ್ದರೆ ಭಾಳ ದೊಡ್ಡ ಮಟ್ಟದ ದುರಂತ ಆಗುವಂಥ ಸಾಧ್ಯತೆ ಇತ್ತು. ಆ ಸಂದರ್ಭದಲ್ಲಿ ಮನೆಯಲ್ಲಿ ಯಾರೂ ಇಲ್ಲದಿದ್ದಂಥ ಕಾರಣಕ್ಕಾಗಿ, ಮನೆಯವರೆಲ್ಲರೂ ಹೊರಗೆ ಹೋಗಿರುವಂಥ ಕಾರಣಕ್ಕಾಗಿ ಯಾವುದೇ ರೀತಿಯಾದಂಥ ದುರಂತಗಳಾಗಿಲ್ಲ. ಅವರ ಮನೆಯನ್ನು ನೀವು ಸಂಪೂರ್ಣವಾಗಿ ನೋಡ್ಬೋದು, ಮೇಲ್ಭಾಗದಲ್ಲಿ ಹಿಂದಿನ ಭಾಗದಲ್ಲಿ ಎಲ್ಲವೂ ಮಣ್ಣು ಕುಸಿದು ಬಿದ್ದಿದೆ. ಅದರ ಜೊತೆಗೆ ನಿರಂತರವಾಗಿ ಮೇಲ್ಭಾಗದಿಂದ ಮಣ್ಣಿನ ಜೊತೆಗೆ ನೀರು ಹರಿದು ಬರ್ತಾ ಇದೆ. ಹಾಗಾಗಿ ಇಲ್ಲಿ ವಾಸ್ತವ್ಯ ಇರಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆದರೆ ಅವರು ಆ ಸಂದರ್ಭದಲ್ಲಿ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ದೊಡ್ಡ ಮಟ್ಟದ ಅನಾಹುತ ತಪ್ಪಿದೆ. ಇವರ ಮನೆಯವರು ಈಗ ನಮ್ಮ ಜೊತೆ ಇದ್ದಾರೆ, ಅವರನ್ನು ಮಾತಾಡಿಸುವ. ಸರಿ, ಈ ಒಂದು ಘಟನೆ ಯಾವ ರೀತಿ ಆಯಿತು, ಯಾವ ಸಂದರ್ಭದಲ್ಲಿ ಆಯಿತು, ಯಾರು ಮನೆಯಲ್ಲಿ ಇರಲಿಲ್ಲ, ಏನಾಯ್ತು? ಈ ಒಂದು ಘಟನೆ ನಿನ್ನೆ ಮಧ್ಯಾಹ್ನ 2-2:30 ಗಂಟೆಗೆ ಆಗಿದೆ. ಮನೆಯವರು ಯಾರೂ ಇರಲಿಲ್ಲ. ನಾವು ಸಮೀಪದಲ್ಲಿರುವ ನೆರೆಹೊರೆಯವರು ಬಂದು ಎಲ್ಲ ವ್ಯವಸ್ಥೆಯನ್ನು ಮಾಡಿಬಿಟ್ಟಿದ್ದೇವೆ. ಇದು ವರ್ಷ ಆಗ್ತಾ ಇದೆ. ಈ 3 ವರ್ಷದಿಂದ ಕಂಟಿನ್ಯೂಯಸ್ ಆಗ್ತಾ ಬಂದಿದೆ. ಎಲ್ಲ ಇಲ್ಲಿ ಜನ ಸೇರಿ ನಾವೇ ಇಲ್ಲಿ ಮಣ್ಣೆಲ್ಲ ಹೊತ್ತುಕೊಂಡು ಎಲ್ಲ ಹೋಗಿ ಸೈಡ್ಗೆ ಕ್ಲೀನ್ ಮಾಡಿ ಕೊಡ್ತಾ ಇದ್ದೇವೆ. ಈ ವರ್ಷದಲ್ಲಿ ಏನಾಗಿದೆ ಅಂತ ಹೇಳಿದರೆ ಸಂಪೂರ್ಣವಾಗಿ ನಾಶ ಆಗಿದೆ. ಮಳೆಯ ರಭಸದಿಂದ ಸಂಪೂರ್ಣವಾಗಿ ಮನೆಯೆಲ್ಲ ನಾಶ ಆಗಿ ಹೋಗಿಬಿಟ್ಟಿದೆ.
ಮೇಲ್ಭಾಗದಿಂದ ಗುಡ್ಡ ಕುಸಿದು ಬಿದ್ದಿರುವಂಥದ್ದು ಏಕಾಏಕಿಯಾಗಿ ಕುಸಿದು ಬಿದ್ದಿದೆ. ಆ ಸಂದರ್ಭದಲ್ಲಿ ಮನೆಯಲ್ಲಿ ಯಾರು ಇಲ್ಲದಿರೋದ್ರಿಂದ ತೊಂದರೆ ಆಗಿಲ್ಲ. ಮನೆಯಲ್ಲಿ ಯಾರು ಇಲ್ಲದ್ರಿಂದ ಜೀವಕ್ಕೆ ಏನು ಅಪಾಯ ಆಗಿಲ್ಲ, ಮನೆ ಸಂಪೂರ್ಣ ನಾಶ ಆಗಿದೆ. ಇದು ಇಲ್ಲಿನ ಮನೆಯವರ ಮಾತು. ಏಕಾಏಕಿಯಾಗಿ ಬಹಳಷ್ಟು ದೊಡ್ಡ ಪ್ರಮಾಣದ ಮಳೆ ಆದಂಥ ಸಂದರ್ಭದಲ್ಲಿ ಮೇಲ್ಭಾಗದಲ್ಲಿದ್ದಂಥ ಗುಡ್ಡ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಮನೆಗೆ ಮೈಮುನರವರ ಮನೆಗೆ ಸೇರಿ ಅಕ್ಕಪಕ್ಕದ ಸುಮಾರು 4 ಮನೆಗಳಿಗೂ ಇನ್ನೂ ಆತಂಕ ಇರುವಂಥದ್ದು. ಹೀಗಾಗಿ ಈ ರೀತಿಯಾದಂಥ ತೊಂದರೆ ಆಗದೇ ಇರುವಂಥದ್ದು ಬಹಳಷ್ಟು ಒಳ್ಳೆಯ ವಿಚಾರ. ಈ ಸಂದರ್ಭದಲ್ಲಿ ಅವರು ಮನೆಯಲ್ಲಿ ಇಲ್ಲದಿರುವುದರಿಂದ ಬಹಳಷ್ಟು ದೊಡ್ಡ ಮಟ್ಟದ ಒಂದು ದುರಂತ ತಪ್ಪಿದಂತಾಗಿದೆ. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಕ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.